ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿರುವ ಒಂದು ಸಖತ್ ಕಾಮಿಡಿ ಮತ್ತು ಇವತ್ತಿನ ಒಂದು ಸಮಾಜಕ್ಕೆ ಬೇಕಾಗಿರುವ ಒಂದು ಒಳ್ಳೆ ಗುಡ್ ಮೆಸೇಜಿಂಗ್ ನೀಡುವಂಥ ಸಿನಿಮಾಗಳು. ಅದೇ ರೀತಿ ಈ ಸಿನಿಮಾ ಹೇಗಿದೆ ಮತ್ತು ಸಿನಿಮಾದ ಕತೆ ಯಾವ ರೀತಿ ಅನ್ನೋದನ್ನು ಈ ಒಂದು ರಿವ್ಯೂನಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ. ಮತ್ತು ಈ ಸಿನಿಮಾ ಯಾವ ಒಂದು OTT ಆ್ಯಪಲ್ಲಿ ಬಿಡುಗಡೆ ಆಗಿದೆ, ನಿಜವಾಗ್ಲೂ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತಾ ಮತ್ತು ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾವಾಗಿದೆ. ಹೌದು, ಈ ಸಿನಿಮಾ ಒಂದು ಕತೆ ಶುರುವಾಗೋದು ಲಕ್ಷ್ಮಿ, ಮಂಚು, ಅನನ್ಯ, ನಾಗಲ್ಲಿ ಮತ್ತು ಶ್ರೇಯಾ ದಾಸ್ ಅವರ ಪ್ರಮುಖ ಕಥೆಯಲ್ಲಿ ನಟಿಸಿದ್ದಾರೆ. ಈ ಕತೆ ಶುರುವಾಗೋದು ಒಂದು ನವ ದಂಪತಿಗಳ ಸಣ್ಣ ಪುಟ್ಟ ಜಗಳದಿಂದ. ಆದರೆ ಆ ಒಂದು ಸಣ್ಣ ಪುಟ್ಟ ಜಗಳ ಯಾವ ರೀತಿ ಮಟ್ಟಕ್ಕೆ, ಯಾವ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿದ್ದಾರೆ. ಆ ಒಂದು ಸಣ್ಣ ಪುಟ್ಟ ಜಗಳ ಅಕ್ಕಪಕ್ಕದ ಮನೆಯವರು ಸಿಕ್ಕಿದೆ ಅವಕಾಶ ಬಳಸಿಕೊಂಡು ನವ ದಂಪತಿಗಳ ಮಧ್ಯೆ ಯಾವ ರೀತಿ ತುಪ್ಪ ಸುರಿತಾರೆ, ಇದರಲ್ಲಿ ತುಂಬ ಚೆನ್ನಾಗಿನೇ ತೋರಿಸಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ಕಾಮಿಡಿ ಇದೆ, ನಂತರ ಸಸ್ಪೆನ್ಸ್ ಕೂಡ ಇದೆ, ಎಮೋಷನಲ್ ಸೀನ್ಗಳಿದೆ, ಎಲ್ಲವೂ ಕೂಡ ಕಥೆಯ ತಕ್ಕಂತೆ ಬ್ಲೆಂಡ್ ಮಾಡ್ತಾ ಹೋಗಿದ್ದಾರೆ. ಆದರೆ ಸಿನಿಮಾದಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಆ ಸ್ಕ್ರೀನ್ ಮೇಲೆ ತುಂಬ ಎಲ್ಲರಿಗೂ ಇಷ್ಟವಾಗುತ್ತದೆ. ಏಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಜಗಳ ಅದು ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಎಲ್ಲರೂ ನೀವು OTTಯಲ್ಲಿ ಕೂಡ ನೋಡಬಹುದು. ಈ ಸಿನಿಮಾ OTTಗೆ ಬಿಡುಗಡೆ ಆಗಿದೆ. ಅದು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಸನ್ ನೆಕ್ಸ್ಟ್ ಎಂಬ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಈ ಸಿನಿಮಾ ಕನ್ನಡ ಭಾಷೆಗೆ ಡಬ್ಬಿಂಗ್ ಆಗಿ ರಿಲೀಸ್ ಆಗಿದೆ. ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಕೂಡ ಆಗಿದೆ. ಏಕೆಂದರೆ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದರೆ ಏನಾದರೂ ಸಾಧನೆ ಮಾಡಬಹುದು ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ ಸಿನಿಮಾದ ಡೈರೆಕ್ಟರ್ ಅವರು. ನಿಜವಾಗ್ಲೂ ಎಲ್ಲ ಪಾಯಿಂಟ್ಸ್ಗಳು ಇದರಲ್ಲಿ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಹಾಗೆ ಈ ಸಿನಿಮಾದಲ್ಲಿ ಬರುವಂಥ ಅದ್ಭುತ ಸ್ಟಾರ್ ಪಾತ್ರಗಳು ಅಂದರೆ ಲಕ್ಷ್ಮಿ, ಮಂಚು ಅವರ ಪರ್ಫಾರ್ಮೆನ್ಸ್, ಅವರ ಒಂದು ಕಾಂಬಿನೇಷನ್ ಈ ಸಿನಿಮಾಗೆ ತುಂಬ ಅಚ್ಚುಕಟ್ಟಾಗಿಯೇ ವರ್ಕ್ ಆಗಿದೆ. ಮತ್ತು ಸಮಾಜದಲ್ಲಿ ಲಿಂಗ ತಾರತಮ್ಯ ಅಂದರೆ ಗಂಡು ಮಕ್ಕಳು ಮಾತ್ರ ಸಾಧನೆ ಮಾಡಬೇಕು, ಹೆಣ್ಣು ಮಕ್ಕಳು ಮಾತ್ರ ಮನೆಯಲ್ಲಿ ಇರಬೇಕಂತ ತುಂಬ ಕಡೆ ರೂಲ್ಸ್ ಇದೆ. ಆದರೆ ಹೆಣ್ಣು ಮಕ್ಕಳು ಕೂಡ ಸಾಧನೆ ಮಾಡಬಹುದು ಅನ್ನುವುದು, ಏನಾದರೂ ಹೆಸರು ಮಾಡಬಹುದು ಅನ್ನೋದರಲ್ಲಿ ತುಂಬ ಚೆನ್ನಾಗಿ ತೋರಿಸಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಹಾಗೆ ಈ ಸಿನಿಮಾ ಕನ್ನಡ ಭಾಷೆಗೆ ತುಂಬ ನ್ಯಾಚುರಲ್ ಆಗಿಯೇ ವರ್ಕ್ ಆಗಿದೆ. ಕತೆ ಹೇಳುವಂಥ ರೀತಿ, ಸ್ಕ್ರೀನ್ ಪ್ಲೇ, ಟ್ವಿಸ್ಟ್ಗಳು, ಜಗಳ, ಮನಸ್ತಾಪ, ಮೋಟಿವೇಶನ್, ಹಾಗೆ ಪ್ರೀತಿ, ಬಾಂಧವ್ಯ ಕೂಡ ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾವಾಗಿದೆ. ಸೊ ಇಷ್ಟು ಮಾತ್ರ ಈ ಒಂದು ಸಿನಿಮಾದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ, ಹೆಚ್ಚಿನ ಸಿನಿಮಾ ಬೇಕಂದ್ರೆ ನೀವು OTTಯಲ್ಲಿ ಈ ಸಿನಿಮಾ ಸಂಪೂರ್ಣವಾಗಿ ನೋಡಬಹುದು. ಸೊ ಇದುವಾಗಿತ್ತು ಇವತ್ತಿನ ಒಂದು ಸಣ್ಣ ಮೂವಿ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಸೊ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ, ಕಾಯ್ತಾರೆ. ನಮಸ್ಕಾರ.